ಹಾಗೂ ಇಂಗ್ಲೆಂಡ್ ತಂಡಗಳ ನಡುವಣ 4ನೇ ಟೆಸ್ಟ್ ಪಂದ್ಯ ಇಂದಿನಿಂದ ಆರಂಭವಾಗಲಿದೆ. ಈ ಪಂದ್ಯಕ್ಕೆ ಉಭಯ ತಂಡಗಳು ಸಜ್ಜಾಗುತ್ತಿವೆ. 3 ಪಂದ್ಯಗಳ ಅಂತ್ಯಕ್ಕೆ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ ಸರಣಿಯಲ್ಲಿ ಇಂಗ್ಲೆಂಡ್ ತಂಡ 2-1 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಈ ನಡುವೆ 3ನೇ ಟೆಸ್ಟ್ ನಲ್ಲಿ ನಡೆದ ಉಭಯ ತಂಡಗಳ ಆಟಗಾರರ ಮಾತಿನ ಚಕಮಕಿ ಬಗ್ಗೆ ಪ್ರವಾಸಿ ಭಾರತ ತಂಡಕ್ಕೆ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಹಾಗೂ ಕೆಲ ಬೌಲರ್ಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು. 4ನೇ ಟೆಸ್ಟ್ ಪಂದ್ಯದ ನಿಮಿತ್ತ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬೆನ್ ಸ್ಟೋಕ್ಸ್, ಭಾರತ ತಂಡ ಎದುರಾಳಿ ಆಟಗಾರರ ವಿರುದ್ಧ ಯಾವುದೇ ಆಕ್ರಮಣಕಾರಿ ವರ್ತನೆ ತೋರಿದ್ರೆ ನಾವು ಹಿಂದೆ ಸರಿಯುವುದಿಲ್ಲ. ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿ 3ನೇ ದಿನದ ಕೊನೆಯ ಸೆಷನ್ ನಲ್ಲಿ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಸೇರಿದಂತೆ ಕೆಲ ಆಟಗಾರರು ಇಂಗ್ಲೆಂಡ್ ಓಪನರ್ಗಳಾದ ಜಾಕ್ ರಾವ್ಲಿ ಮತ್ತು ಬೆನ್ ಡಕೆಟ್ ವಿರುದ್ಧ ಸಮಯ ನಷ್ಟ ಮಾಡುತ್ತಿದ್ದಾರೆಂದು ಆಕ್ರಮಣಕಾರಿಯಾಗಿ ವರ್ತಿಸಿದ್ರು. ಮುಂದಿನ ಪಂದ್ಯದಲ್ಲಿ ಮುಂದುವರೆದ್ರೆ ಅದಕ್ಕಾಗಿ ನಾವು ತಿರುಗೇಟು ಕೊಡುತ್ತೇವೆ ಎಂದು ಸ್ಟೋಕ್ಸ್ ಎಚ್ಚರಿಕೆ ನೀಡಿದ್ರು.